ಸಿಹಿ ಹೋಳಿಗೆಯನ್ನು ನಿನಗೆ ಯಾಕೆ ನಾನು ಉಡಿ ತುಂಬಿದ್ದೇನೆ ಅಂತ ಗೊತ್ತಾ ತಾಯಿ? ತಾಯಿ, ಈ ರೈತನ ಹೆಂಡತಿಯಾದ ನಾನು ನಿನಗೆ ಇಂದು ಸಿಹಿ ಹುಣ್ಣಿಮೆ ಹೋಳಿಗೆಯನ್ನು ತುಂಬಿದ್ದೇನೆ. ಅದು ಅಲ್ಲದೆ ರೈತನೇ ರಾಷ್ಟ್ರದತ್ತ ಸಂಪತ್ತು ಅಂತ ನಾಮಕೀರ್ತಿ ಪಡೆದುಕೊಂಡಿರುವ ನನ್ನ ಪತಿ ಮೈದುನರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ತಾಯಿ, ನಿನ್ನದಾಗಿದೆ. ಪೂಜೆ ಆಯ್ತೇನೆ? ಹೌದ್ರಿ, ಪೂಜೆಯನ್ನು ಮಾಡಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದಿ ಸ್ವಾಮಿ. ಹಸಿರು ಸೀರೆಯನ್ನುಟ್ಟು ಶೃಂಗಾರವಾಗಿ ಸೋಲಿಸುತ್ತಿರುವ ಈ ಭೂತಾಯಿಗೆ ಈ ಸಲ ಚೆನ್ನಾಗಿ ಫಸಲು ಕೊಡುವಂತ ನೀವು ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಆಯ್ತು ಜಾನಕಿ. ಅಮ್ಮ ಭೂಮಿ ತಾಯಿ, ಈಗ ನಂಬಿಕೊಂಡು ನಿನ್ನ ಅಂಗಳಲ್ಲಿ ದುಡಿತಿರುವ ಈ ಮಣ್ಣಿನ ಮಕ್ಕಳನ್ನು ಕೈ ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಮಳೆಯಿಂದ ಬೆಳೆ ಸರಿಯಾಗಿ ಬರೋದ್ರಿಂದ ದಿನವಿಡೀ ರೈತನೇ ಆತ್ಮಹತ್ಯೆ ಹೆಚ್ಚಾಗುತ್ತದೆ. ಇದೇ ರೀತಿ ಮುಂದೆ ಹೊರತಾ ಹೋದರೆ ನಮ್ಮಂತ ರೈತರ ಬದುಕುದಾರರು ಹೇಗೆ ಹೇಳುತ್ತಾ ಹೇಳು. ಅಮ್ಮ ಭೂಮಿ ತಾಯಿ, ಈ ವರ್ಷ ನನ್ನ ಪತಿ ದೇವರು ಮೈ ತುಂಬಾ ಸಾಲವನ್ನು ಮಾಡಿಕೊಂಡು ಬೀಜ ಗೊಬ್ಬರವನ್ನು ತಂದು ನನ್ನ ಹುಡಿಯನ್ನು ತುಂಬಿದ್ದಾರೆ. ತುಂಬಿದ ಹುಡಿಯನ್ನು ಚಿನ್ನದ ರಾಶಿಯನ್ನಾಗಿ ಮಾಡಿ ಈ ಸಾಲದ ಬಾಧೆಯಿಂದ ದೂರ ಮಾಡುವ ಭಾರ ನಿನ್ನದಾಗಿದೆ ತಾಯಿ. ಜಾನಕಿ, ಸಾಲದ ಬಾಧೆಯಿಂದ ಬಾಳ್ತಿರುವ ನಾನು ತಿಳಿದುಕೊಂಡ ಜಾನಕಿ. ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನ ಪ್ರತಿಯೊಬ್ಬ ರೈತನಿಗೆ ನಂಬಿದಲಿರುವಂತಾಗಿದೆ. ನಾವೆಲ್ಲರೂ ಇದೇ ಮನೆ ನಂಬಿಕೊಂಡು ದುಡಿತಿರುವ ರೈತರು ಚಳಿ ಮಳೆ ಬಿಸಿಲು ಎನ್ನದೆ ಕೆಸರಿನ ದುಡಿಯುವ ನಮಗೆ ಹೊತ್ತು ಊಟಕತ್ತಿಲ್ಲದಂತಾಗಿದೆ ಜಾನಕಿ, ಒಂದು ಊಟಕತ್ತಿಲ್ಲದಂತಾಗಿದೆ. ಎಂದಾಗ ಯಾರಿಗೆ ಬೇಕು ಯಾವ್ದಾದ್ರು ರೈತನ ಕೆಲಸ, ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ಈ ದೇಶಕ್ಕೆ ಅನ್ನ ಹಾಕುವ ಈ ರೈತರಿಗೆ ಈ ರೀತಿ ಆದ್ರೆ ಇದನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ತೀನ್ರಿ ಈ ನಮ್ಮ ಸರ್ಕಾರ? ಸರ್ಕಾರ 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 ಯಾರಿಗೂ ಯಾವ ಸರ್ಕಾರ? ರೈತ ಕಷ್ಟಪಡುವ ಹಲವನ್ನು ಹೊಳಿ ಸಿದ್ಧ ಮಾಡಿಕೊಂಡು ಸರ್ಕಾರಕ್ಕೂ ಬರಲಿಕ್ಕೆ ಹೇಳಲಿಕ್ಕೆ ಹೋದರೆ ಅದೇ ಖಾದಿ ಧರ್ಮದಿಂದ ಕಾಕಿ ಗೋಲಿಬಾರ್ ನಡೆದು ರೈತರ ರಕ್ತದ ಮುಡಿವಲ್ಲಿ ಮುನಿಸುವುದೇ ನಮ್ಮ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗ್ಲೂ ರೈತನ ಮೇಲೆ ಕರುಣೆ ಇರುವುದಾದರೆ ಸರ್ಕಾರಿ ಗೊಬ್ಬರ ಕಲ್ಲು ಮಣ್ಣು ಮಿಶ್ರ ಮಾಡೋದು ಮೊದಲು ನಿಲ್ಲಿಸಲಿ. ಅದೇ ರೀತಿ ರೈತ ಬೆಳೆದ ಬೆಳೆಗೆ ಮಾರ್ಕೆಟಿನ ಸರಿಯಾದ ಬೆಲೆಯನ್ನು ಕೊಟ್ಟು ಕೊಡಲಿ. ಹೀಗೆ ಮಾಡಿದರೆ ಸಾಯುವಂತ ನಮ್ಮ ರೈತರು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀರಿಯಾಗಿ ಹೊಡೆದಾಡಿ ಬೇಡ ಮೇಲೆ ಹಣೆ ಮಾಡುವಂತ ಕೆಟ್ಟ ಸರ್ಕಾರ ನಮಗೆ ಬೇಡ ಜನಕ್ಕೆ, ನಮಗೆ ಬೇಡ. ಹೋಗ್ಲಿ ಬಿಡ್ರಿ, ಈ ರಾಜಕೀಯದ ಬಗ್ಗೆ ನೀವೇಕೆ ಅಷ್ಟೊಂದು ತಲೆಯನ್ನು ಕಡಿಸಿಕೊಳ್ತೀರಾ? ಒಮ್ಮೆ ಇದು ಭೂತಾಯಿ ಮನಸ್ಸು ಮಾಡಿ ಕಣ್ಣು ತೆರೆದರೆ ನಮ್ಮಂತ ರೈತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಸ್ವಾಮಿ, ಯಾವತ್ತೂ ಕೈ ಬಿಡುವುದಿಲ್ಲ. ಜಾನಕಿ, ನಾನೇ ನಂಬಿಕೊಂಡು ದುಡಿತಿದ್ದೇನೆ. ಆ ನನ್ನ ತಂದೆ ಯಾವತ್ತು ಕೈ ಹಿಡಿತಿದಳೋ ಅವಾಗೆ ನಾನು ಯೋಚನೆ ಮಾಡುತ್ತೇನೆ. ರೀ, ಇವತ್ತು ಯಾಕೋ ಏನೋ ಇಷ್ಟೊತ್ತಾದ್ರೂ ನಮ್ಮ ಮೈಲಾರಿ ಇನ್ನೂ ಬರಲೇ ಇಲ್ಲ ರೀ. ಬರುತ್ತಾನೆ ಬಿಡಿ ಜಾನಕಿ, ಇಲ್ಲೇ ಹೊಲದಲ್ಲಿ ಕುಂಟಿ ಹೊಡಿತಿದ್ದಾನೆ, ಎತ್ತುಗಳ ಕಟ್ಟಬ ಅಂತ ಹೇಳಿ ಬಂದಿದ್ದೇನೆ. ರೀ, ಯಾಕ್ರಿ ಏನಾಯ್ತು ನಿಮಗೆ? ಹೇಗೆ ನೋಡ್ತಾ ಇದ್ದೀರಾ ನನ್ನನ್ನು? ಜಾನಕಿ, ಇವತ್ತು ಈ ಸೀರಿಯಲ್ ಎಷ್ಟೊಂದು ಚೆನ್ನಾಗಿ ಕಲಿತಿರುವ ಗೊತ್ತಾ? ಎಲ್ಲಿ ನನ್ನ ಕನ್ಯಾ ನಿನ್ನ ಮೇಲೆ ಬೀಳುತ್ತದೆ ಏನು? ಆ ಬೇಲೂರು ಶಿಲಾಬಲಕ್ಕಿಂತಿರುವ ದೃಷ್ಟಿ ತೆಗೆದು ತಾಳು. ನೀವೇನು ದೃಷ್ಟಿ ತೆಗೆದು ಬೇಕಾಗಿಲ್ಲ. ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ, ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಸೆ ಮಾಡುವುದಿಲ್ಲ. ಒಂದು ಪ್ರೇಮ ಗೀತೆ. ಸರಿ
ಎತ್ತಿನ